ಅಮೆರಿಕ ಪ್ರವಾಸದ ವೇಳೆ ಪ್ರಧಾನಿ ಮೋದಿ ಹಾಗೂ ಎಲಾನ್ ಮಸ್ಕ್ ಭೇಟಿಯ ಬೆನ್ನಲ್ಲೇ ಭಾರತಕ್ಕೆ ಟೆಸ್ಲಾ ಸಂಸ್ಥೆ ಎಂಟ್ರಿ ಕೊಡೋ ಪ್ರಕ್ರಿಯೆಗಳು ಜೋರಾಗಿವೆ. ಆಮದು ಸುಂಕ ಹೆಚ್ಚಾಗಿದ್ದಕ್ಕೆ ಟೆಸ್ಲಾ ಸಂಸ್ಥೆ 4 ವರ್ಷಗಳ ಹಿಂದೆಯೇ ಭಾರತದಲ್ಲಿ ನೋಂದಾಯಿಸಿಕೊಂಡಿದ್ರೂ ಇಲ್ಲಿಗೆ ಬರೋಕೆ ಹಿಂದೇಟು ಹಾಕ್ತಿತ್ತು. ಇದೀಗ ಭಾರತ $40,000ಗಿಂತ ಹೆಚ್ಚಿನ ಮೌಲ್ಯದ ಹೈ ಎಂಡ್ ಇವಿಗಳ ಮೇಲೆ ಕಸ್ಟಮ್ಸ್ ಡ್ಯೂಟಿಯನ್ನ 110% 70%ಕ್ಕೆ ಇಳಿಸಿದೆ. ಜೊತೆಗೆ ಭಾರತದಲ್ಲಿ ಉತ್ಪಾದನಾ ಘಟಕಗಳನ್ನು ಸ್ಥಾಪಿಸಿ ದೀರ್ಘಕಾಲದ ಹೂಡಿಕೆ ಮಾಡಿದ್ರೆ ಆಮದು ಸುಂಕ ಇಳಿಸೋ ಭರವಸೆಯನ್ನ ನೀಡಿರೋದ್ರಿಂದ ಈಗ ಟೆಸ್ಲಾ ಭಾರತದತ್ತ ಗಮನ ಹರಿಸಿದೆ. ಜೊತೆಗೆ ಜಾಗತಿಕ ಮಾರುಕಟ್ಟೆಯಲ್ಲಿ ಟೆಸ್ಲಾ ಇವಿಗಳಿಗೆ ಬೇಡಿಕೆ ಕಡಿಮೆಯಾಗಿದೆ. ಚೀನಾ, ಜರ್ಮನಿ, ಸ್ವೀಡನ್, ನಾರ್ವೆ ಸೇರಿದಂತೆ ಹಲವೆಡೆ ಡಿಮ್ಯಾಂಡ್ ಇಲ್ಲ. ಟೆಸ್ಲಾ ಸಂಸ್ಥೆಯ ಷೇರುಗಳಲ್ಲೂ 25% ಇಳಿಕೆಯಾಗಿದೆ. ಇದು ಕೂಡ ಭಾರತದತ್ತ ಮುಖ ಮಾಡಲು ಒಂದು ಕಾರಣ ಅಂತಲೂ ಹೇಳಲಾಗ್ತಿದೆ. ಎಲ್ಲ ಲೆಕ್ಕಾಚಾರಗಳ ನಡುವೆ ಭಾರತದಲ್ಲಿ ಟೆಸ್ಲಾ ಕಸ್ಟಮರ್ ಫೇಸಿಂಗ್ ಮತ್ತು ಬ್ಯಾಕ್ ಎಂಡ್ ಜಾಬ್ ಸೇರಿದಂತೆ 13 ವಿಭಾಗಗಳಲ್ಲಿ ನೇಮಕಾತಿಯನ್ನ ಆರಂಭಿಸಿದ್ದು ಲಿಂಕ್ಡ್ಇನ್ನಲ್ಲಿ ಜಾಬ್ ಪೋಸ್ಟ್ ಮಾಡಲಾಗಿದೆ. ಟೆಸ್ಲಾ ವೆಬ್ಸೈಟ್ನಲ್ಲೂ ಇದರ ಮಾಹಿತಿ ಇದೆ.